ಹಾ, ಏಜೆನ್ಸಿ ನೋಡ್ರಿ, ಅದು ಏಜೆನ್ಸಿ ಅವ್ರ ಹತ್ರ ಇವತ್ತು ಗಾರ್ಡ್ ಮ್ಯಾನ್ ಇದ್ದಿದ್ದಿಲ್ಲ ಅಂತ. ಗಾರ್ಡ್ ಮ್ಯಾನ್ ಅವ್ರು ಇದ್ದಿಲ್ಲ ಅಂತಂದ್ರೆ ದುಡ್ಡೇ ಕಳಿಸ್ಬಾರ್ದಿತ್ತು. ಅವ್ರು ಯಾಕೆ ದುಡ್ಡು ಕಳಿಸ್ಕೊಟ್ರು? ಇದು ಏನು ಬೇಕಂತ ಆಗ್ಯದ, ಏನಾಗ್ಯದ ನಮಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂದ್ರೆ ಇವ್ರು ದುಡ್ಡೇ ಕಳಿಸ್ಕೊಡ್ಬಾರ್ದಿತ್ತು. ಆದರೂ ಕೂಡ ಇವರು ದುಡ್ಡು ಏನಪ್ಪ ಅಂತಂದ್ರೆ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೇವೆ. ಹಾಗೂ ಏಜೆನ್ಸಿಯವರು ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಆಗ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀನಿ, ಏನಪ್ಪ ಅಂತಂತಂದ್ರೆ ಏನಾದರೂ ಕುಟುಂಬಸ್ಥರಿಗೆ ತಾವು ಸಹಾಯ ಮಾಡಬೇಕು. ಯಾಕಂತಂದ್ರೆ ಅವ್ರು ಸಣ್ಣ ಏಜ್ ಇತ್ತು, ಮನೇಲಿ ಮಾಡೋರು ಅವರೇ ಇದ್ದಿದ್ರು. ಹೀಗಾಗಿ ಕುಟುಂಬ ತುಂಬ ಇದಾಗಿದೆ. ಆಗ ನಾನು ಎಲ್ಲ ಮಾಧ್ಯಮದ ಮಿತ್ರರ ಕೈ ಜೋಡಿಸಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಏನಂತಂತಂದ್ರೆ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಜಿಲ್ಲಾಡಳಿತ ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಬೇಕು. ಇದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟೆಲ್ಲ ಆಗಿದೆ, ಇದರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ವೈಫಲ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2-3 ತಿಂಗಳಿಂದ ಇಂಥ ಬಾಬಾ ಸಾಹೇಬ್ರ ಮೂರ್ತಿ, ಬಸವಣ್ಣನ ಮೂರ್ತಿ ಇಂಥ ಘಟನೆಗಳಾಗ್ತಾ ಇದೆ. ಇಂಟೆಲಿಜೆನ್ಸಿ ಅವರು ಏನು ಮಾಡ್ತಾಯಿದ್ದಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅಂತ ನಮಗೊಂದು ಅರ್ಥ ಆಗ್ತಾಯಿಲ್ಲ. ಆ ಒಂದು ಬೇಜವಾಬ್ದಾರಿಯಿಂದ ಇಂಥ ಬೀದರ್ ಜಿಲ್ಲೆಯಲ್ಲಿ ಯಾವಾಗೂ ಆಗಿಲ್ಲ ಇಂಥ ಒಂದು ಘಟನೆ ನಡೆದಿದೆ. ಅವರು ಏನೋ ಅದರಲ್ಲಿ ನ್ಯೂಸಲ್ಲಿ 93 ಲಕ್ಷ ದುಡ್ಡು ಏನೋ ಇತ್ತಂತ ಅದು ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಏನು ದುಡ್ಡು ಏನು ಎ ಟಿ ಎಮ್ದು ಏನು ಏಜೆನ್ಸಿ ಇದೆ, ಅವ್ರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಂದ್ರೆ ಅವ್ರು ದುಡ್ಡೇ ಹಾಕ್ಲಿಕ್ಕೆ ಗುಡಬಾರ್ದು. ಇದೊಂದು ಯಾರ್ದೋ ದುಡ್ಡು, ಯಾರ್ದೋ ಜೀವ ಹೋಗಿನಪ್ಲೇ ಆಗಿದೆ. ನನ್ನ ಹೆಸರು ಶಕ್ತಿಕಾಂತ್ ಅಂತ, ಅತ್ತೆ ಮಗ ಇದ್ದಾರೆ. ಹಾಂ, ಏಜೆನ್ಸಿ ನೋಡ್ರಿ, ಅದು ಏಜೆನ್ಸಿ ಅವ್ರ ಹತ್ರ ಇವತ್ತು ಗಾರ್ಡ್ ಮ್ಯಾನ್ ಇದ್ದಿದ್ದಿಲ್ಲ ಅಂತ. ಗಾರ್ಡ್ ಮ್ಯಾನ್ ಅವ್ರು ಇದ್ದಿಲ್ಲ ಅಂತಂದ್ರೆ ದುಡ್ಡೇ ಕಳಿಸ್ಬಾರ್ದಿತ್ತು. ಅವ್ರು ಯಾಕೆ ದುಡ್ಡು ಕಳಿಸ್ಕೊಟ್ರು? ಇದು ಏನು ಬೇಕಂತ ಆಗ್ಯದ, ಏನಾಗ್ಯದ ನಮಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂದ್ರೆ ಇವ್ರು ದುಡ್ಡೇ ಕಳಿಸ್ಕೊಡ್ಬಾರ್ದಿತ್ತು. ಆದರೂ ಕೂಡ ಇವರು ದುಡ್ಡು ಏನಪ್ಪ ಅಂತಂದ್ರೆ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೇವೆ. ಹಾಗೂ ಏಜೆನ್ಸಿಯವರು ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಆಗ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀನಿ, ಏನಪ್ಪ ಅಂತಂತಂದ್ರೆ ಏನಾದರೂ ಕುಟುಂಬಸ್ಥರಿಗೆ ತಾವು ಸಹಾಯ ಮಾಡಬೇಕು. ಯಾಕಂತಂದ್ರೆ ಅವ್ರು ಸಣ್ಣ ಏಜ್ ಇತ್ತು, ಮನೇಲಿ ಮಾಡೋರು ಅವರೇ ಇದ್ದಿದ್ರು. ಹೀಗಾಗಿ ಕುಟುಂಬ ತುಂಬ ಇದಾಗಿದೆ. ಆಗ ನಾನು ಎಲ್ಲ ಮಾಧ್ಯಮದ ಮಿತ್ರರ ಕೈ ಜೋಡಿಸಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಏನಂತಂತಂದ್ರೆ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಜಿಲ್ಲಾಡಳಿತ ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಬೇಕು. ಇದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟೆಲ್ಲ ಆಗಿದೆ, ಇದರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ವೈಫಲ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2-3 ತಿಂಗಳಿಂದ ಇಂಥ ಬಾಬಾ ಸಾಹೇಬ್ರ ಮೂರ್ತಿ, ಬಸವಣ್ಣನ ಮೂರ್ತಿ ಇಂಥ ಘಟನೆಗಳಾಗ್ತಾ ಇದೆ. ಇಂಟೆಲಿಜೆನ್ಸಿ ಅವರು ಏನು ಮಾಡ್ತಾಯಿದ್ದಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅಂತ ನಮಗೊಂದು ಅರ್ಥ ಆಗ್ತಾಯಿಲ್ಲ. ಆ ಒಂದು ಬೇಜವಾಬ್ದಾರಿಯಿಂದ ಇಂಥ ಬೀದರ್ ಜಿಲ್ಲೆಯಲ್ಲಿ ಯಾವಾಗೂ ಆಗಿಲ್ಲ ಇಂಥ ಒಂದು ಘಟನೆ ನಡೆದಿದೆ. ಅವರು ಏನೋ ಅದರಲ್ಲಿ ನ್ಯೂಸಲ್ಲಿ 93 ಲಕ್ಷ ದುಡ್ಡು ಏನೋ ಇತ್ತಂತ ಅದು ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಏನು ದುಡ್ಡು ಏನು ಎ ಟಿ ಎಮ್ದು ಏನು ಏಜೆನ್ಸಿ ಇದೆ, ಅವ್ರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಂದ್ರೆ ಅವ್ರು ದುಡ್ಡೇ ಹಾಕ್ಲಿಕ್ಕೆ ಗುಡಬಾರ್ದು. ಇದೊಂದು ಯಾರ್ದೋ ದುಡ್ಡು, ಯಾರ್ದೋ ಜೀವ ಹೋಗಿನಪ್ಲೇ ಆಗಿದೆ. ನನ್ನ ಹೆಸರು ಶಕ್ತಿಕಾಂತ್ ಅಂತ, ಅತ್ತೆ ಮಗ ಇದ್ದಾರೆ.